ನಾವು ನಮ್ಮ ಗಂಡನಿಂದ ಕಲ್ತ್ಕೊಳ್ಳೋದು ತುಂಬಾನೇ ಇದೆ. ಏನಂತ ಅಂತೀರಾ, ನಾವು ಹೆಣ್ಮಕ್ಳು ಮದುವೆ ಆಗಿ ಮಕ್ಕಳಾದ್ಮೇಲಂತೂ ಎಲ್ಲದನ್ನು ಒಂದೊಂದಾಗಿ ಬಿಡ್ತಾ ಬರ್ತೀವಿ. ಮೊದಲಿಗೆ ನಮ್ಮ ಕೆರಿಯರ್ ಬ್ಯಾಕ್ ಸೀಟ್ ಆಗುತ್ತೆ. ನಾವು ಯಾವಾಗಲೂ ಮಕ್ಕಳು, ಮನೆ, ಫ್ಯಾಮಿಲಿ ಅಂತ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಬರ್ತೀವಿ. ನೀವು ಗಮನಿಸಿದ್ರೆ 10% ಅಷ್ಟು ಗಂಡಂದ್ರು ಅವರ ಪಾರ್ಟಿ ಮಾಡೋದು ಬಿಡ್ಬೋದು ಫ್ರೆಂಡ್ಸ್ ಜೊತೆ, ಅಥವಾ ಅವರು ಕೆರಿಯರ್ ಸಕ್ಸಸ್ಫುಲ್ ಆಗಿರೋದು. ಸೊ ಚೆನ್ನಾಗಿರುತ್ತೆ. ನಾನು ಬಹುಶಃ ನನ್ನ ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡ್ದಲೇ ಇದ್ದಿದ್ರೆ ಇವರು ಇಷ್ಟು ಅವ್ರ ಕೆರಿಯರ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಬಹುಶಃ. ಅಟ್ ದ ಎಂಡ್ ಆಫ್ ದಿ ಡೇ ನನಗೆ ಯಾವಾಗಲೂ ಕಾಡುತ್ತೆ, ನಾನು ಏನ್ ಸ್ಯಾಕ್ರಿಫೈಸ್ ಮಾಡಿದೀನಿ, ಸೊ ಅದು ನನ್ನ ಲೈಫಿಗೆ ಇಸ್ ಇಟ್ ವರ್ತ್ ಇಟ್ ಆರ್ ನಾಟ್ ಅಂತ.